ಶಕ್ತಿಯ ಮೇಲೆ ಶಿವನ ನಿಯಂತ್ರಣ, ಊರ್ಜೆಯ ಗತಿಯ ಮೇಲೆ ನಿಯಂತ್ರಣ. ಶಕ್ತಿಯನ್ನು ತುಂಬ ಮೇಲೆ ಇಟ್ಟು ಅದ್ರ ಮೇಲೆ ಕಂಟ್ರೋಲ್ ಮಾಡೋದು. ಶಕ್ತಿಯ ಗತಿ ಮಾಡೋರಿಗೆ ಮತಿ ಇರಬೇಕಾಗತ್ತೆ. ಇವೆರಡರ ರತಿ ಆದಾಗ ಶಿವಶಕ್ತಿ. ಆವಾಗ ನಿಮ್ಮ ಒಳಗಡೆ ಇರುವಂತಹ ಶಿವ ಮತ್ತು ಶಕ್ತಿಯ ಜಾಗೃತಿ ಆಗ್ತದೆ. ಎಲ್ಲರಿಗೂ ಶಿವ ಬೇಕು, ಶಕ್ತಿ ಬೇಕು. ಆದರೆ ನಿಮ್ಮ ಕಂಟ್ರೋಲ್ ನಿಮ್ಮ ಹತ್ರ ಎಷ್ಟಿದೆ? ನಾವು ಜಾಗೃತರಾಗಿಲ್ಲ ಅಂದರೆ ನಾವು ಒಂದೊಂದು ಕ್ಷಣನೂ ಒಂದೊಂದು ದಿನವೂ ಸಾವಿನ ಹತ್ತಿರ ಹೋಗ್ತಾ ಇದ್ದೀವಿ. ಮೃತ್ಯುವಿನ ನಂತರದ ಪಯಣಕ್ಕಾಗಿ ನಾವು ಈಗಲೇ ಜಾಗೃತರಾಗಬೇಕಾಗಿದೆ. ನಾವು ಈ ಸಣ್ಣ ಬುದ್ಧಿಯಲ್ಲಿ ಸಿಕ್ಕಾಕೊಂಡಿರಬಾರ್ದು. ಯಾಕಂದರೆ ಭಗವತಿ ತತ್ವ ದೊಡ್ಡದು. ಅಕಸ್ಮಾತ್ ಈ ಜನ್ಮದಲ್ಲಿ ಆಧ್ಯಾತ್ಮಿಕ ಯಾತ್ರೆ ಪೂರ್ತಿ ಆಗಿಲ್ಲ ಅಂದರೂ ನಮಗೆ ಮುಂದಿನ ಜನ್ಮದಲ್ಲಿ ಭಗವತಿ ಒಂದು ಅವಕಾಶ ಆದರೂ ಕೊಡ್ತಾಳೆ. ಆ ಯಾತ್ರೆಯಲ್ಲಿ ಇರಬೇಕಾ ಅಥವಾ ಇರಬಾರ್ದ ಎರಡೂ ಸಂಕಲ್ಪ ಆಯ್ಕೆ ನಮ್ಮಲ್ಲಿದೆ. ನಾವೇನು ಆಯ್ಕೆ ಮಾಡ್ಕೋತೀವಿ ಅದು ಮುಖ್ಯ ಆಗ್ತದೆ. ಎವ್ರಿಥಿಂಗ್ ಈಸ್ ಅಬೌಟ್ ದ ಚಾಯ್ಸ್. ಭಗವತಿ ತತ್ವ ಅಥವಾ ಭಗವಂತನ ತತ್ವನ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಮುಖ್ಯವಾದದ್ದು ಆಯ್ಕೆ. ನಾವೇನು ಆಯ್ಕೆ ಮಾಡ್ತೀವಿ? ನಾವು ದೈವತ್ವದ ಪ್ರಾಪ್ತಿ ಮಾಡ್ಕೋಬೇಕು ಅಂದರೆ ನಾವು ದೇವ್ರ ಥರ ವರ್ತನೆ ಮಾಡಬೇಕಾಗ್ತದೆ. ನಮ್ಮ ಬುದ್ಧಿಲಿ ಆ ರೀತಿ ಕ್ಯಾರೆಕ್ಟರ್ನ ತುಂಬ್ಕೋಬೇಕಾಗ್ತದೆ. ನೀವು ವಿಷ್ಣುವಿನ ಬುದ್ಧಿಯಿಂದ ಕೆಲಸ ಮಾಡಿ, ನೀವು ಶಕ್ತಿಯ ಬುದ್ಧಿಯಿಂದ ಕೆಲಸ ಮಾಡಿ, ನೀವು ಶಿವನ ಬುದ್ಧಿಯಿಂದ ಕೆಲಸ ಮಾಡಿ. ನೀವು ಭಗವತಿ ತತ್ವನ ಯಾವಾಗ ಅಟ್ರ್ಯಾಕ್ಟ್ ಮಾಡ್ತೀರಾ ಅಂದರೆ ನಿಮ್ಮ ಬುದ್ಧಿಲಿ ಆ ತತ್ವ ಕೂತ್ಕೋಬೇಕು. ಆವಾಗ ನೀವು ಆ ಎನರ್ಜಿನ ಅಟ್ರ್ಯಾಕ್ಟ್ ಮಾಡ್ತೀರಾ. ನನಗೆ ನನ್ನ ಇಷ್ಟ ದೇವ್ರ ಥರ ಆಗಬೇಕು, ಈ ಥರ ಆಯ್ಕೆ ಮಾಡಿಕೊಂಡು ಆ ಗುಣಗಳನ್ನು ನಿಮ್ಮಲ್ಲಿ ಬೆಳೆಸ್ಕೊಳ್ಳಿ. ಆ ತತ್ವ ನಿಮ್ಮಲ್ಲಿ ಇಳಿಲಿಕ್ಕೆ ಶುರು ಆಗ್ತದೆ. ಭಗವತಿ ತತ್ವದ ಕಂಟ್ರೋಲ್ ಪವರ್ ನಮ್ಮಲ್ಲಿ ಎಷ್ಟಿದೆ? ದೇವಿಯ ದಶ ಮಹಾವಿದ್ಯೆ ಏನಿದೆ ಅದು 10 ಆಯಾಮ. ಅವೆಲ್ಲ ಅವಸ್ಥೆಗಳು. ಆ ಎಲ್ಲ ಅವಸ್ಥೆಗಳು ಅವಶ್ಯಕ. ಕಾಲವನ್ನು ನಿಯಂತ್ರಣ ಮಾಡುವವಳು ಕಾಳಿ, ಜೋಡಿಸುವವಳು ತಾರ, ಸೌಂದರ್ಯದ ದೇವಿ ತ್ರಿಪುರ ಸುಂದರಿ, ನಿರ್ಮಾಣದ ದೇವಿನೇ ಭುವನೇಶ್ವರಿ. ಭೈರವನನ್ನು ತರಲಿಕ್ಕೂ ಭೈರವಿ ಬೇಕು. ಅಂದರೆ ಈ ಊರ್ಜೆಗಳು ಎಲ್ಲೂ ಹೋಗಲ್ಲ. ಆ ಊರ್ಜೆ 10 ಡೈಮೆನ್ಷನ್ನಲ್ಲಿ ಹಂಚೋಗಿದೆ. ಆದರೆ ಸಂಕಲ್ಪಕ್ಕೆ ನಾವು ಯಾವಾಗ ಸ್ಥಿರತೆ ಕೊಡ್ತೀವೋ, ಆ ಸ್ಥಿರತೆಯಲ್ಲಿ ಎನರ್ಜಿ ಟ್ರಾನ್ಸ್ಫಾರ್ಮೇಷನ್ ಮಾಡ್ತೀವೋ, ಆವಾಗ ಎಕ್ಸಾಕ್ಟಾಗಿ ಆ ದೇವತೆಯ ರೂಪ ಪ್ರಕಟ ಆಗ್ತದೆ. ಹಾಗಾಗಿ ನಮ್ಮ ಮನೋಭಾವನ, ನಮ್ಮ ದಿವ್ಯ ರೂಪನ ಕಂಟ್ರೋಲ್ ಮಾಡಬೇಕು. ಕಂಟ್ರೋಲ್ ಮಾಡಿ ಅದನ್ನು ಗುರು ಆಜ್ಞೆಯಿಂದ, ಗುರು ಎಷ್ಟು ಹೇಳ್ತಾರೋ ಅಷ್ಟು ಮಾಡೋದ್ರಿಂದ, ಅದೇ ಭಾವದಲ್ಲಿ ಸ್ಥಿರ ಇರೋದ್ರಿಂದ ಆ ದೇವತೆಯ ಆಂದೋಲನ ನಮ್ಮಲ್ಲಿ ಸ್ಥಿರ ಆಗ್ತದೆ. ಗುರು ನಿಮ್ಮನ್ನು ಬ್ರಹ್ಮನೂ ಮಾಡ್ಬೋದು, ವಿಷ್ಣುನೂ ಮಾಡ್ಬೋದು, ಶಿವನೂ ಮಾಡ್ಬೋದು, ಪರಬ್ರಹ್ಮನೂ ಮಾಡ್ಬೋದು. ಯಾಕಂದರೆ ಗುರು ಸಾಕ್ಷಾತ್ ಪರಬ್ರಹ್ಮ. ನಾವು ಶ್ಲೋಕ ಹೇಳ್ತೀವಲ್ಲ, ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರು ಸಾಕ್ಷಾತ್ ಪರಬ್ರಹ್ಮ. ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲನೂ ಗುರುನೇ. ನಿಮ್ಮೊಳಗೆ ಏನು ಪ್ರಕಟ ಮಾಡಬೇಕು ಅದು ಗುರು ಗೊತ್ತಿಲ್ವಾ? ಭಗವತಿ ತತ್ವನ, ಭಗವಂತನ ತತ್ವನ ಪ್ರಾಪ್ತಿ ಮಾಡ್ಕೋಬೇಕು ಅಂದರೆ ನಾವು ಮೊದಲು ಆ ರೀತಿ ಇರೋದನ್ನು ಕಲಿಬೇಕಾಗ್ತದೆ. ಯಾಕಂದರೆ ಏನಾದರೂ ಆಗಬೇಕು ಅಂದರೆ ಅದಕ್ಕೆ ನಾವು ತಯಾರಾಗಬೇಕಾಗ್ತದೆ, ಯೋಗ್ಯರಾಗಬೇಕಾಗ್ತದೆ. ಆ ರೀತಿಯ ಅರ್ಹತೆ ನಮ್ಮಲ್ಲಿರಬೇಕಾಗ್ತದೆ. ಭಗವಂತ ನಮಗೆ ಬುದ್ಧಿ ಕೊಟ್ಟಿದ್ದಾರೆ, ಇಂದ್ರಿಯ ಕೊಟ್ಟಿದ್ದಾರೆ, ಜ್ಞಾನ ಕೊಟ್ಟಿದ್ದಾರೆ. ನಮ್ಮ ಹತ್ರ ಎಲ್ಲ ಸಾಧನ ಇದೆ. ಈಗ ಯಾರು ಮಾಡಬೇಕು? ನಾವೇ ಮಾಡಬೇಕು. ನಾವೇ ಆತ್ಮಮಂಥನ ಮಾಡಿ ಮುಂದುವರಿಬೇಕಾಗ್ತದೆ. ನಾವೇನು ಆಗಬೇಕಂತಿದ್ದೀವೋ ಮೊದಲು ಅದರ ಆಕಾರ ನಮ್ಮೊಳಗೆ ಇಳಿಸ್ಕೊಳ್ಬೇಕಾಗ್ತದೆ. ಯಾವಾಗ ನಾವು ಆಂತರಿಕದಲ್ಲಿ ಆ ರೀತಿ ಆಗ್ಲಿಕ್ಕೆ ತಯಾರಾಗ್ತೀವೋ ಆವಾಗ ಬಾಹ್ಯದಲ್ಲಿ ಆಟೋಮೆಟಿಕ್ಕಾಗಿ ಅದರ ಲಕ್ಷಣ ಕಾಣಲಿಕ್ಕೆ ಶುರು ಆಗ್ತದೆ. ಒಳಗಡೆ ಏನು ಆಗಿಲ್ಲ ಅಂದರೆ ಹೊರಗಡೆನೂ ಏನು ಕಾಣಲ್ಲ. ಮೂರ್ಖರ ಥರ, ಅಂಧ ಭಕ್ತರ ಥರ ಅಸಮರ್ಪಿತ ಆಗಬೇಡಿ, ಬೇಡುವವರಾಗಬೇಡಿ, ಕೊಡುವವರಾಗಿ. ಆವಾಗಲೇ ಭಗವತಿ ತತ್ವ ನಿಮ್ಮೊಳಗೆ ಇಳೀತದೆ.